ಹಾಯ್ ಎಲ್ಲರಿಗೂ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ಮೌನಿ ಅಮಾವಾಸ್ಯೆಯಂದು ಈ 5 ರಾಶಿಯವರಿಗೆ ಅದೃಷ್ಟವೋ ಅದೃಷ್ಟ. ಆ 5 ರಾಶಿಗಳು ಈ ಸಂಕ್ರಾಂತಿಯ ಸಂದರ್ಭದಲ್ಲಿ ಯಾವ್ಯಾವ ರಾಶಿಗಳು ಅದೃಷ್ಟವನ್ನು ಪಡ್ಕೊಂಡು ಬಂದಿದೆ ಅಂತ ನೋಡೋಣ ಬನ್ನಿ. ಈ ವರ್ಷದ ಮೊದಲ ಮೌನಿ ಅಮಾವಾಸ್ಯೆ ಅಥವಾ ಮಾಘ ಅಮಾವಾಸ್ಯೆಯನ್ನು ಜನವರಿ 18ರಂದು ಆಚರಿಸಲಾಗುತ್ತಿದೆ. ಈ ದಿನ ನದಿ ಸ್ನಾನ ಮತ್ತು ದಾನ ಮಾಡುವುದರಿಂದ ಪುಣ್ಯ ಫಲಗಳು ದೊರೆಯುತ್ತವೆ ಎಂಬ ನಂಬಿಕೆಯೂ ಇದೆ. ಆದರೆ ಜ್ಯೋತಿಷ್ಯದ ಪ್ರಕಾರ ಈ ಮೌನಿ ಅಮಾವಾಸ್ಯೆಯಂದೇ ಗ್ರಹಗಳ ವಿಶೇಷ ಸಂಯೋಜನೆ ರೂಪುಗೊಳ್ಳಲಿದೆ. ಈ ಕಾರಣದಿಂದಾಗಿ 5 ರಾಶಿಗಳಿಗೆ ತುಂಬ ಶುಭವಾಗಲಿದೆ. ವ್ಯವಹಾರ, ಉದ್ಯೋಗ, ಆರೋಗ್ಯ ಇತ್ಯಾದಿಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಪ್ರಯೋಜನ ಸಿಗುವ ಸಾಧ್ಯತೆ ಕೂಡ ಇದೆ. ಆ ಲಕ್ಕಿ ರಾಶಿಗಳು ಯಾವುದು ಅಂತ ಅನ್ನೋದಾದರೆ, ಈ ವರ್ಷದ ಮೌನಿ ಅಮಾವಾಸ್ಯೆ ಜನವರಿ 18ರಂದು ಬಂದಿದೆ. ಮೌನಿ ಅಮಾವಾಸ್ಯೆಯನ್ನು ಮಾಘ ಅಮಾವಾಸ್ಯೆ ಅಥವಾ ಅವರಾತ್ರಿ ಅಮಾವಾಸ್ಯೆ ಅಂತಲೂ ಕರೆಯುತ್ತಾರೆ. ಈ ಮೌನಿ ಅಮಾವಾಸ್ಯೆಯಲ್ಲಿ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದು, ದಾನ ಮಾಡುವುದು, ಮೌನ ಉಪವಾಸ ಮಾಡುವ ಸಂಪ್ರದಾಯವೂ ಇದೆ. ಈ ಅಮಾವಾಸ್ಯೆಯನ್ನು ಪುಣ್ಯದ ದಿನವೆಂದು ಪರಿಗಣಿಸಲಾಗುತ್ತದೆ. ನದಿ ಸ್ನಾನ, ದಾನ ಮಾಡುವುದರಿಂದ ಪಾಪಗಳು ಶುದ್ಧವಾಗುತ್ತವೆ. ಹೀಗಾಗಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ವರ್ಷದ ಅಮಾವಾಸ್ಯೆಯಂದು ಗ್ರಹಗಳ ಸಂಚಾರವು 5 ರಾಶಿ ಚಕ್ರ ಚಿಹ್ನೆಗಳಿಗೆ ಅತ್ಯಂತ ಶುಭವಾಗಿರುತ್ತದೆ. ಇವರ ಜೀವನದಲ್ಲಿ ನಕಾರಾತ್ಮಕ ಹೋಗಿ ಸಕಾರಾತ್ಮಕ ಬರುತ್ತದೆ. ಮೌನಿ ಅಮಾವಾಸ್ಯೆಯಂದು ಈ 5 ರಾಶಿ ಚಕ್ರ ಚಿಹ್ನೆಗಳು ಒಳ್ಳೆಯದನ್ನು, ಸುಖ ಸಂತೋಷವನ್ನು ಅನುಭವಿಸುತ್ತವೆ. ಆ ರಾಶಿಗಳಲ್ಲಿ ಮೊದಲನೆಯದು ಕುಂಭರಾಶಿ. ಮೌನಿ ಅಮಾವಾಸ್ಯೆಯು ಕುಂಭರಾಶಿಯವರಿಗೆ ತುಂಬ ಫಲಗಳನ್ನು ತರಲಿದೆ. ಹೊಸ ಉದ್ಯೋಗ ಅಥವಾ ವ್ಯವಹಾರವನ್ನು ಪ್ರಾರಂಭಿಸಲು ಅಥವಾ ಸಂಬಂಧವನ್ನು ಬೆಸೆಯಲು ಬಯಸುವವರಿಗೆ ಈ ದಿನವು ಉತ್ತಮವಾಗಿರುತ್ತದೆ. ಅಭಿವೃದ್ಧಿ ಸಾಧಿಸುವುದಕ್ಕೆ ನಿಮಗೆ ಸಾಕಷ್ಟು ಮಾರ್ಗಗಳು ತೆರೆದುಕೊಳ್ಳುತ್ತವೆ. ಪ್ರತಿಷ್ಠೆ ಜೊತೆಗೆ ಪ್ರತಿಯೊಂದು ವ್ಯವಹಾರದಲ್ಲೂ ನೀವು ಸಕ್ಸಸ್ ಹೊಂದಲಿದ್ದೀರಿ. ಬಾಂಧವ್ಯ ಉತ್ತಮವಾಗಿರಲಿದ್ದು ವ್ಯಾಪಾರದಲ್ಲಿ ಲಾಭವನ್ನು ಸಂಪಾದಿಸಲಿದ್ದೀರಿ. ಸಂಬಂಧಿಕರ ಜೊತೆಗೆ ನಿಮ್ಮ ಬಾಂಧವ್ಯ ಉತ್ತಮವಾಗಿರಲಿದೆ. ನಿಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುವುದರಿಂದಾಗಿ ಆರೋಗ್ಯ ಸುಧಾರಣೆಯಾಗುತ್ತದೆ. ನೆಕ್ಸ್ಟ್ ಮೇಷರಾಶಿ. ಮೌನಿ ಅಮಾವಾಸ್ಯೆ ಮೇಷರಾಶಿಯವರಿಗೆ ನಿಮ್ಮ ಆತ್ಮವಿಶ್ವಾಸ ಬಲಗೊಳ್ಳುವಂತೆ ಮಾಡುತ್ತದೆ. ಈ ದಿನ ಕೈಗೊಂಡ ಕೆಲಸಗಳು ಯಶಸ್ವಿಯಾಗುತ್ತವೆ, ಏಕೆಂದರೆ ನಿಮ್ಮ ಶಕ್ತಿ ಮತ್ತು ಧೈರ್ಯ ಹೆಚ್ಚಾಗಿರುತ್ತದೆ. ನಿಮ್ಮ ಮಾತುಗಳು ಜನರ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ. ಇದು ನಿಮ್ಮ ಗುರಿಗಳನ್ನು ಸಾಧಿಸಲು ಸಹಾಯ ಮಾಡುತ್ತದೆ. ಈ ದಿನ ನಿಮ್ಮ ಸಂಬಂಧಗಳಿಗೆ ಒಳ್ಳೆಯ ಪ್ರೀತಿಯ ಬಂಧಗಳು ಬಲವಾಗಿರುತ್ತವೆ, ಸಂತೋಷವಾಗಿರುತ್ತದೆ. ಭವಿಷ್ಯದಲ್ಲಿ ನಿಮಗೆ ತುಂಬ ಸಹಾಯವಾಗಬಹುದಾದ ಯಾರನ್ನಾದರೂ ನೀವು ಈ ದಿನ ಭೇಟಿಯಾಗಬಹುದು. ಮೌನಿ ಅಮಾವಾಸ್ಯೆಯು ತುಂಬ ಶುಭ ಫಲ ತರಲಿದೆ. ನೆಕ್ಸ್ಟು ಮಕರ ರಾಶಿ. ಮೌನಿ ಅಮಾವಾಸ್ಯೆ ಮಕರ ರಾಶಿಯವರಿಗೆ ಬಹಳ ಒಳ್ಳೆಯ ದಿನವಾಗಲಿದೆ. ಇದು ಹಿಂದಿನ ಸಮಸ್ಯೆಗಳಿಗೆ ಪರಿಹಾರ ಸಿಗುವ ದಿನ. ದೇವರ ದಯೆಯಿಂದ ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ ಮತ್ತು ನೀವು ಹಳೆಯ ಕಾಯಿಲೆಗಳಿಂದ ಗುಣಮುಖರಾಗಬಹುದು. ಒಂಟಿಯಾಗಿರುವ ಮತ್ತು ಸಂಗಾತಿಯನ್ನು ಹುಡುಕುತ್ತಿರುವವರಿಗೆ ಈ ದಿನ ಅದೃಷ್ಟಶಾಲಿಯಾಗಿರುತ್ತದೆ. ಈ ದಿನ ನೀವು ಹೊಸ ಸಂಬಂಧವನ್ನು ಪ್ರಾರಂಭಿಸಬಹುದು. ಸಂಬಂಧಗಳನ್ನು ಬಲಪಡಿಸಲು ಈ ದಿನ ಒಳ್ಳೆಯದಾಗಿರುತ್ತದೆ. ನಿಮ್ಮ ಕುಟುಂಬ ಜೀವನದಲ್ಲಿ ಸಂತೋಷ ಇರುತ್ತದೆ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಒಳ್ಳೆಯ ದಿನಗಳು. ಈ ದಿನ ನೀವು ಕೈಗೊಳ್ಳುವ ಯಾವುದೇ ಕಾರ್ಯದಲ್ಲಿ ಜನರಿಂದ ಬೆಂಬಲ ಪಡೆಯುತ್ತೀರಿ. ನೀವು ಹೊಸ ಕೆಲಸ ಅಥವಾ ಹೊಸ ಉದ್ಯಮವನ್ನು ಪರಿಗಣಿಸುತ್ತಿದ್ದರೆ ನಿಮ್ಮ ಸ್ನೇಹಿತರಿಂದ ಸಹಾಯವನ್ನು ನಿರೀಕ್ಷಿಸಬಹುದು. ನಿಮಗೆ ಅನುಕೂಲಕರ ಸಹಾಯವಾಗುತ್ತದೆ. ನಿಮ್ಮ ವೃತ್ತಿ ಜೀವನದಲ್ಲಿ ಎತ್ತರವನ್ನು ತಲುಪುವುದನ್ನು ನೀವು ಕಾಣಬಹುದು, ಏಕೆಂದರೆ ನೀವು ಆಳವಾದ ಸ್ಫೂರ್ತಿಯನ್ನು ಅನುಭವಿಸುವಿರಿ ಮತ್ತು ಒಳ್ಳೆಯದಾಗುತ್ತದೆ. ಕನ್ಯಾ ರಾಶಿ. ಮೌನಿ ಅಮಾವಾಸ್ಯೆ ಕನ್ಯಾ ರಾಶಿಯವರಿಗೆ ನಿಮ್ಮ ಉದ್ಯೋಗಗಳು ಮತ್ತು ವ್ಯವಹಾರಗಳಲ್ಲಿ ತುಂಬ ಶುಭವಾಗಬಹುದು. ಈ ದಿನ ನಿಮಗೆ ದೊಡ್ಡ ಕೊಡುಗೆ ಸಿಗಬಹುದು. ಈಗ ನೀವು ಅದನ್ನು ಸ್ವೀಕರಿಸಬೇಕು ಅಥವಾ ಬೇಡವೇ ಎಂಬುದು ನಿಮಗೆ ಬಿಟ್ಟಿದ್ದು. ನಿಮ್ಮ ಸ್ಥಾನಮಾನ ಮತ್ತು ಪ್ರತಿಷ್ಠೆ ಹೆಚ್ಚಾಗುವ ಸಾಧ್ಯತೆ ಇದೆ. ಈ ದಿನ ನಿಮಗೆ ಅನುಕೂಲಕರವಾಗಿರೋದ್ರಿಂದ ನಿಮ್ಮ ಕನಸುಗಳನ್ನು ನನಸಾಗಿಸಲು ಒಳ್ಳೆಯದು. ಕುಟುಂಬ ಜೀವನ ಮತ್ತು ಪ್ರೇಮ ಸಂಬಂಧಗಳು ಸಾಮರಸ್ಯದಿಂದ ಕೂಡಿರುತ್ತವೆ.